ಶಿಲ್ಪಕಲೆಗಳ ನಾಡು ಬೇಲೂರು ಚೆನ್ನಕೇಶವ ದೇಗುಲಕ್ಕೆ ತಮಿಳುನಾಡು ರಾಜ್ಯಪಾಲ ಆರ್.ಎನ್. ರವಿ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಇಲ್ಲಿನ ಪೊಲೀಸರು ವಿಶೇಷ ಭದ್ರತೆ ವ್ಯವಸ್ಥೆ ಮಾಡಿದ್ದು ದೂರದಿಂದ ಬಂದ ಪ್ರವಾಸಿಗರು ದೇಗುಲ ವೀಕ್ಷಣೆಗೆ ಕಾಯಬೇಕಾದ ಸ್ಥಿತಿ ಎದುರಾಯಿತು. ತಮಿಳುನಾಡು ರಾಜ್ಯಪಾಲ ಆರ್.ಎನ್. ರವಿ ಬೇಲೂರು ಹಳೆಬೀಡು ದೇಗುಲ ವೀಕ್ಷಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ 13 ಸೋಮವಾರ ಮಧ್ಯಾಹ್ನ 2 ಗಂಟೆಯಿಂದಲೇ ದೇಗುಲಕ್ಕೆ ಬರುವ ಭಕ್ತರು ಮತ್ತು ಪ್ರವಾಸಿಗರಿಗೆ ನಿರ್ಬಂಧ ಹಾಕಲಾಗಿತ್ತು. ಈ ಕಾರಣದಿಂದ ದೇಶದ ನಾನಾ ರಾಜ್ಯದಿಂದ ಬಂದ ಪ್ರವಾಸಿಗರು ಮತ್ತು ರಾಜ್ಯದ ಪ್ರವಾಸಿಗರು ಸುಮಾರು ಸತತ 3 ಗಂಟೆಗಳ ಕಾಲ ಕಾಯಬೇಕಾಯಿತು. ಕೆಲ ಪ್ರವಾಸಿಗರು ಹಳೆಬೀಡಿಗೆ ತೆರಳಲು ಮುಂದಾಗಿದ್ದು ಅಲ್ಲಿಯೂ ಕೂಡ ಪೊಲೀಸ್ ವಿಶೇಷ ಭದ್ರತೆ ಇರುವ ನಿಟ್ಟಿನಲ್ಲಿ ಬಂದ ದಾರಿಗೆ ಸುಂಕವಿಲ್ಲ ಎಂಬ ಗಾದೆ ಮಾತಿನಂತೆ ದೇಗುಲದ ಮುಂದಿನ ಕಲ್ಲು ಹಾಸಿಗೆ ಮೇಲೆ ಕುಳಿತು ಕಾಯಬೇಕಾಯಿತು. ಮೊದಲೇ ಬಿಸಿಲಿನ ತಾಪದಿಂದ ಪ್ರವಾಸಿಗರು ನೆರಳಿನ ಕಡೆ ಮುಖ ಮಾಡಿದ್ದರು. ಇನ್ನು ತಮಿಳುನಾಡು ರಾಜ್ಯಪಾಲರು ಮಧ್ಯಾಹ್ನ 3:30ಕ್ಕೆ ದೇಗುಲಕ್ಕೆ ಭದ್ರತೆಯೊಂದಿಗೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಕೇಶವನ ದೇಗುಲ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ ಮತ್ತು ದೇಗುಲ ಕಾರ್ಯನಿರ್ವಾಹಕ ಅಧಿಕಾರಿ ಯೋಗೀಶ್ ಮತ್ತು ಸದಸ್ಯರು, ಹಾಗೆಯೇ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ, ಹಾಸನ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ತಿಪ್ಪೇಸ್ವಾಮಿ, ಪುರಾತತ್ವ ಇಲಾಖೆ ಅಧಿಕಾರಿ ಗೌತಮ್ ಸೇರಿದಂತೆ ಇನ್ನು ಮುಂತಾದವರು ದೇಗುಲಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡರು. ದೇಗುಲದ ರಾಜಗೋಪುರವನ್ನು ದಾಟಿದ ರಾಜ್ಯಪಾಲರಿಗೆ ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ ಭಟ್ಟರವರ ತಂಡ ಪೂರ್ಣಕುಂಭ ಸ್ವಾಗತ ನೀಡಿ ಚೆನ್ನಕೇಶವ ಸ್ವಾಮಿ ಮತ್ತು ಸೌಮ್ಯ ನಾಯಕಿ, ರಂಗನಾಯಕಿ ಅಮ್ಮನವರ ದರ್ಶನ ಪಡೆದು ಇಲ್ಲಿನ ಹೊಯ್ಸಳ ಶಿಲ್ಪಕಲೆಗಳ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಮಾರ್ಗದರ್ಶಕದಿಂದ ಮಾಹಿತಿ ಪಡೆದು ಹಳೆಬೀಡು ದೇಗುಲ ವೀಕ್ಷಣೆಗೆ ಪೊಲೀಸ್ ಭದ್ರತೆಯಲ್ಲಿ ತೆರಳಿದರು.